ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲೈಫ್ ವಿತ್ ನೇತ್ರ. ನಾನು ನೇತ್ರ. ಇವತ್ತಿನ ವಿಡಿಯೋದಲ್ಲಿ ನಾನು ಮಿಲೆಟ್ಸ್ ಲಡ್ಡು ಅಂದರೆ ಸಿರಿಧಾನ್ಯದ ಲಡ್ಡು ಹೇಗೆ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ನವಣೆ, ಸಾಮೆ, ಊದ್ಲು, ಆರ್ಕ, ಕೊರಲೆ ಈ 5 ಧಾನ್ಯಗಳನ್ನು ಸಿರಿಧಾನ್ಯಗಳು ಅಂತಾರೆ. ಮತ್ತು ಬರ್ಗು, ಈ ಜೋಳ, ರಾಗಿ ಇವು ಸಿರಿಧಾನ್ಯಗಳಲ್ಲ. ನಾನು ಸಿರಿಧಾನ್ಯ ಕೇಳಲ್ಪಟ್ಟಿದ್ದು ಯಾರಿಂದ ಅಂದರೆ ಡಾಕ್ಟರ್ ಖಾದರ್ ಇದ್ದಾರಲ್ಲ, ಅವ್ರು ಹೇಳಿದ್ದನ್ನು. ಈ 5ಕ್ಕೆ ಸಿರಿಧಾನ್ಯ. ಬರ್ಗು ಮತ್ತು ಸಜ್ಜೆಗೆ ತಟಸ್ಥ ಧಾನ್ಯ ಏನೋ ಅಂತ ಕೇಳಿದ್ದೆ, ಬಟ್ ಡೀಟೇಲಾಗಿ ನನಗೆ ಗೊತ್ತಿಲ್ಲ. ಈ 5 ಧಾನ್ಯಕ್ಕೆ ಸಿರಿಧಾನ್ಯ ಅಂತಾರೆ. ಇದ್ರ ಜೊತೆಗೆ ನಾವು ಡ್ರೈ ಫ್ರೂಟ್ಸ್ ಹಾಕಿ ಲಡ್ಡು ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಹಾಗೆ ಅನ್ನ ಮಾಡಿದರೆ ಮಕ್ಕಳು ಊಟ ಮಾಡಲ್ಲ. ಯಾಕಂದರೆ ಇದು ರೈಸ್ ಊಟ ಮಾಡೋದ್ರಿಂದ ಅವರಿಗೆ ಇದು ಅಷ್ಟು ರುಚಿ ಅನಿಸೋದಿಲ್ಲ. ಹಾಗಾಗಿ ಈ ರೀತಿ ಅವರಿಗೆ ನಾವು ಲಡ್ಡು ಮಾಡಿಕೊಟ್ರೆ ತುಂಬ ಚೆನ್ನಾಗಿ ತಿಂತಾರಲ್ವ. ಹಾಗಾಗಿ ಇದು ಎಲ್ದಿನೂ ಕೂಡ ಎಲ್ಲರಿಗೂ ಚಿಕ್ಕವರಿಂದ ಹಿಡಿದು ದೊಡ್ಡವ್ರಿಗೆ ತನಕನೂ ಇದು ತುಂಬಾ ಎಲ್ದಿ. ಹಾಗಾಗಿ ನಾನಿಲ್ಲಿ ಎಲ್ಲ ಮಿಲೆಟ್ಸ್ 5 ಥರದ ಮಿಲೆಟ್ಸ್ ಹೇಳಿದ್ನಲ್ಲ, ಎಲ್ಲವನ್ನು ಒಂದು 250 ಗ್ರಾಮ್ 1/4 kg ತೊಗೊಂಡು ಬಂದಿದ್ದೆ. ಒಂದೊಂದು ಇದನ್ನು ಸಹ ನಾನು ಧಾನ್ಯವನ್ನು ಒಂದು ಸುಮಾರು 6-7 ಸತಿ ತೊಳೆದು ನೀಟಾಗಿ ಅದು ವೈಟ್ ನೀರು ಬರೋ ತನಕ, ಅದು ಕೊಳೆ ಹೋಗಿ ವೈಟ್ ನೀರು ಬರೋ ತನಕ ನಾನಿಲ್ಲಿ ತೊಳೆದಿರೋ ಪ್ರೊಸೆಸ್ ತೋರಿಸ್ತಾ ಇದ್ದೀನಿ. ಇದು ನಿಮಗೆ ತುಂಬ ಬೋರ್ ಆಗ್ಬೋದು ಅಂತೇಳಿ ನಾನು ಫಾಸ್ಟ್ ಮೋಷನ್ನಲ್ಲಿ ವಿಡಿಯೋವನ್ನು ಮಾಡಿದ್ದೀನಿ. ಇವು ನಮ್ಮ 5 ಸಿರಿಧಾನ್ಯಗಳು ನೀಟಾಗಿ ತೊಳ್ಕೊಂಬಿಟ್ಟು ನಾನು ಒಂದು ಕಾಟನ್ ಬಟ್ಟೆಯಲ್ಲಿ ಇದನ್ನು ಒಣಗಾಕ್ತೀನಿ. ಹಾರಾಕಬೇಕು ಎಲ್ಲ ನೀಟಾಗಿ. ಅವು ಒಂದು ಸ್ವಲ್ಪನೂ ಮಾಯಿಶ್ಚರ್ ಅಂದರೆ ಒಂದು ಸ್ವಲ್ಪನೂ ತೇವಾಂಶ ಇರಬಾರ್ದು. ಆ ಥರ ಫುಲ್ಲು ಡ್ರೈ ಆಗಬೇಕು. ಒಂದಿನ ಫ್ಯಾನಿಗೆ ಹಾಕಿ, ಅಂದರೆ ನಾನು ಬಿಸಿಲಲ್ಲಿ ಒಣಗಿಸಿಲ್ಲ, ನೆರಳಲ್ಲೇ ಒಣಗಿಸಿದ್ದೀನಿ. ಫ್ಯಾನಿನ ಗಾಳಿಗೆ ಅದು ಎಲ್ಲ ಡ್ರೈ ಆಗ್ತವೆ. ಇದರಲ್ಲಿ ನವಣೆ ನಾನು ತೊಳಿತಾ ಇರೋದು. ಇದೊಂದು ಮಾತ್ರ ಎಲ್ಲರೂ ಫೈಂಡ್ ಔಟ್ ಮಾಡ್ಬೋದು ಇದು ನವಣೆ ಅಂತ. ಬೇರೆವೆಲ್ಲ ಇನ್ನು ಸಿರಿಧಾನ್ಯಗಳು ನೋಡಲಿಕ್ಕೆ ಒಂದೇ ಟೈಪ್ ಕಾಣಿಸ್ತವೆ. ನವಣೆ ಮಾತ್ರ ಆರಾಮಾಗಿ ಫೈಂಡ್ ಔಟ್ ಮಾಡ್ಬೋದು. ನೋಡ್ತಾ ಇರ್ಬೋದು, ಎಲ್ಲ ಸಿರಿಧಾನ್ಯಗಳನ್ನು ತೊಳ್ಕೊಂಡಿದ್ದಾಯಿತು. ಇವಾಗ ಈ ರೀತಿ ನಾನು ಸಪ್ರೇಟಾಗೆ ನೋಡೋಣ ಅಂತೇಳಿ ಒಣಗಿಸಿದ್ದೀನಿ. ಇವನ್ನ ಒಂದೊಂದೇ ನಾನಿಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹೆಂಗೆ ಗೊತ್ತಾ, ಒಂದು ಸ್ವಲ್ಪ ಅಕ್ಕಿ ಥರ ವೈಟ್ ಥರ ಆಗುತ್ತೆ ನೋಡಿ. ನೀವು ಅದನ್ನು ಒಂದು 3 ನಿಮಿಷಗಳ ಕಾಲ ಈ ಥರ ಫ್ರೈ ಮಾಡಿದಾಗ ಥರ ವೈಟ್ ಆಗುತ್ತೆ. ಒಂಥರ ಘಮ ಘಮ ಅಂತಲೂ ಅನಿಸುತ್ತೆ ಅದು ಫ್ರೈ ಮಾಡುವಾಗ. ಆವಾಗ ವೈಟ್ ಕಾಳು ಥರ ಆಗುತ್ತಲ್ಲ, ಅಲ್ಲೇವರೆಗೂ ನಾವು ಅದನ್ನ ಗಟ್ಟಿಯಾಗಿ ಅದೊಂಥರ ಪಳ್ಳು ಥರ ಅಲ್ಲೇ ತನಕ ನಾವು ಕಲರ್ ಚೇಂಜ್ ಆಗುತ್ತೆ. ನೀವು ಅದಕ್ಕೂ ಹುರಿದಿರೋದಕ್ಕೂ ಉರಿದೇ ಇರುತ್ತೆ ಅಂತ ನೀವು ನೋಡಿದರೆ ಕಲರ್ ಚೇಂಜ್ ಆಗಿರುತ್ತೆ. ಆ ರೀತಿ ನಾವು ಎಲ್ಲವನ್ನು ಫ್ರೈ ಮಾಡ್ಕೋಬೇಕು. ಒಟ್ಟು ತೇವಾಂಶ ಇರಬಾರ್ದು. ಹಾಗೆ ಅದನ್ನು ಮಿಲ್ ಮಾಡೋಕ್ಕೆ ಕಳಿಸಿದ್ದೀನಿ. ಆಲ್ರೆಡಿ ಬಾಕ್ಸಲ್ಲಿ ನೋಡಿದ್ರಲ್ಲ, ಮಿಲ್ ಮಾಡಿಸ್ಕೊಂಡು ಬಂದರು ಹಿಟ್ಟನ್ನು. ಈ ಹಿಟ್ಟನ್ನು ನಾನು ಸ್ವಲ್ಪ ಜರಡಿ ಮಾಡ್ಕೊಳ್ತೀನಿ. ನನಗೆ ಈಗ ಎಷ್ಟು ಬೇಕಾಗುತ್ತೋ ಅಷ್ಟು ಜರಡಿ ಮಾಡ್ಕೊಳ್ತೀನಿ. 1 ಕಪ್ ನಾನು ತೊಗೊಂಡಿದ್ದೆ, ಮೆಜರ್ಮೆಂಟ್ ಕಪ್ಪಲ್ಲೇ ತೊಗೊಂಡಿದ್ದೆ. ಈಗ ಈ ಕಪ್ಪಲ್ಲಿ ಸ್ವಲ್ಪ ತುಪ್ಪ ಹಾಕಿದ್ದೀನಿ. ನನಗೆ ತುಪ್ಪ ಸ್ವಲ್ಪ ಸಾಲ್ಟೇಜ್ ಆಯಿತು. ಯಾಕಂದರೆ ನನಗೆ ಗುರುವಾರ ರಾಯರಿಗೂ ಮತ್ತು ಲಕ್ಷ್ಮೀ ಪೂಜೆಗೂ ಯೂಸ್ ಮಾಡ್ತೀನಿ ಭಾಳ. ಹೀಗಾಗಿ ನೀವು ತುಪ್ಪವನ್ನು ಧಾರಾಳವಾಗಿ ಒಂದು 3-4 ಸ್ಪೂನ್ ಹಾಕಿ ಹಿಟ್ಟನ್ನು ಚೆನ್ನಾಗಿ ತುಪ್ಪದಲ್ಲೇ ಸುವಾಸನೆ ಬರೋವರೆಗೂ ಹುರ್ಕೋಬೇಕು. ಒಂದು 4 ನಿಮಿಷ 5 ನಿಮಿಷದೊಳಗೆ ಹುರ್ಕೊಳ್ರಿ. ಅಂದರೆ ಇದನ್ನು ಕಡಿಮೆ ಉರಿಯಲ್ಲಿ ಹುರ್ಕೊಳ್ಬೇಕು. ಅದನ್ನು ಜಾಸ್ತಿ ಉರಿಯಲ್ಲಿ ಹುರ್ಕೋಬಾರ್ದು, ಸಿಹಿಬಾರ್ದು. ಈ ಗೋಧಿ ಹಿಟ್ಟನ್ನು ನಾವು ಹುರಿದಾಗ ಈ ಕಲರ್ ಚೇಂಜ್ ಆಗುತ್ತಲ್ಲ, ಗೋಧಿ ಹಿಟ್ಟು ಕಲರ್, ಅದೇ ರೀತಿ ಇದನ್ನು ಚೂರು ಕಲರ್ ಚೇಂಜ್ ಆಗೋ ತನಕ ನಾವು ಈ ಹಿಟ್ಟನ್ನು ಹುರ್ಕೋಬೇಕು, ಅಂದರೆ ಫ್ರೈ ಮಾಡ್ಕೋಬೇಕು. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ನಾನು ಬಾದಾಮಿಯನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಉದ್ದುದ್ದಕ್ಕೆ. ನಿಮಗೆ ಯಾವ ಶೇಪಲ್ಲಿ ಬೇಕೋ ಅದರಲ್ಲಿ ನೀವು ಕಟ್ ಮಾಡ್ಕೋಬೋದು. ನಾವು ಇಲ್ಲಿ ಬಾದಾಮಿ, ಗೋಡಂಬಿ, ದ್ರಾಕ್ಷಿ ಈ 3 ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಡ್ರೈ ಫ್ರೂಟ್ಸ್ ಹಾಕಿ ಈ ಥರ ಲಡ್ಡು ಮಾಡಿಕೊಟ್ರೆ ಮಕ್ಕಳಿಂದ ಹಿಡಿದು ಏಜ್ ಆಗೋವರೆಗೂ ಎಲ್ಲರೂ ತಿಂದ್ರೂ ತುಂಬಾ ಒಳ್ಳೆಯದು. ದಿನಕ್ಕೆ 1 ಅಥವಾ 2, ಚಿಕ್ಕವಾದರೆ 2, ದೊಡ್ಡದಾದರೆ 1 ಉಂಡೆ ತಿಂದರೆ ಸಾಕು. ಬೆಳಗ್ಗೆ ಅಥವಾ ಸ್ನ್ಯಾಕ್ಸ್ ಸಾಯಂಕಾಲ ಮಕ್ಕಳಿಗೆ ಕೊಡ್ಬೋದು. ಈ ಬೆಲ್ಲ ನಾನು ಅರ್ಧ ಕಪ್ಪರ ತೊಗೋಬೋದು. ನಿಮಗೆ ಕಡಿಮೆ ಸ್ವೀಟ್ ಬೇಕು ಅಂದರೆ ಅರ್ಧ ಕಪ್ ತೊಗೊಳ್ಳಿ. ಇಲ್ಲ ನಮಗೆ ಸ್ವೀಟ್ ಬೇಕು ಅನ್ನೋದಾದರೆ ಸ್ವಲ್ಪ 3/4 ಕಪ್ ತೊಗೋಬೋದು. ಪುಡಿ ಬೆಲ್ಲನ ತಗೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕಬೇಕು, ಜಾಸ್ತಿ ಹಾಕ್ಕೊಡ್ದು.
ಏನು ಪಾಕ ಬರಬೇಕು ಅಂತ ಏನಿಲ್ಲ, ಒಂಚೂರು ಅದೆಲ್ಲ ಈ ಕುದ್ದು ಒಂಚೂರು ಕಲರ್ ಈ ಚೇಂಜ್ ಆಗೋ ಬರುತ್ತೆ ನೋಡ್ರಿ, ಇನ್ನೂ ಅದು ಪಾಕ ಬರೋದಕ್ಕಿಂತ ಮುಂಚೆರೆ ಆವಾಗ ನಾವು ಹಾಕ್ಕೋಬೇಕು, ಅದಕ್ಕೆ ಸೋಸ್ಕೊಳ್ಬೇಕು ಹಿಟ್ಟಿಗೆ. ನಾನು ಇದನ್ನು ಸ್ವಲ್ಪ 2 ಥರನೂ ಮಾಡಿದ್ದೀನಿ, ಒಂದೇ ವೀಡಿಯೋದಲ್ಲಿ 2 ಟೈಪ್ ತೋರಿಸಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಇದನ್ನು ಆ ಥರ ನಾನೆಲ್ಲ ಸೋಸ್ಕೊಂಡು ಏನಾದರೂ ಕಸ ಗೊತ್ತಲ್ಲ ಬೆಲ್ಲದಲ್ಲಿ ಏನಾದರೂ ಇರುತ್ತೆ ಅಂತೇಳಿ. ಸಾಮಾನ್ಯವಾಗಿ ಇರಲಿಲ್ಲ, ಆದರೂ ಅನುಮಾನ ಅಲ್ವಾ, ತಿನ್ನೋ ವಿಷಯದಲ್ಲಿ ಯಾಕೆ ಅಂಥೇಳಿ ಎಲ್ಲವನ್ನು ಕ್ಲೀನ್ ಮಾಡಿಕೊಂಡೇ ಮಾಡಬೇಕಲ್ವ. ಹಾಗಾಗಿ ಇಲ್ಲಿ ಡ್ರೈ ಫ್ರೂಟ್ಸನ್ನು ನಾನೆಲ್ಲ ಅದರೊಳಗೆ ಹಾಕ್ಕೊಂಡು ಕಟ್ತಾ ಇದ್ದೀನಿ ಇದನ್ನು. ಇನ್ನೊಂದು ಮೆಥಡಲ್ಲಿ ನಾನು ಬೇರೆ ಟೈಪ್ ತೋರಿಸಿದ್ದೀನಿ, ಅದು ಮುಂದೆ ನೋಡ್ತೀರಾ ನೀವು. ಈ ಥರ ನಾನು ಇದು 10 ಆಗಿದ್ವು, 1 ಕಪ್ಪೇನ ತೊಗೊಂಡಿದ್ದೆ, 10ರಿಂದ 12 ಆಗಿದ್ವು. ಚಿಕ್ಕ ಚಿಕ್ಕ ಅಷ್ಟೇ, ನಾನು ದೊಡ್ಡ ಮಾಡಿರಲಿಲ್ಲ. ಮಕ್ಳಿಗೆ ಕೊಡಲಿಕ್ಕೆ ಸ್ಮಾಲ್ ಸೈಜ್ ಆದರೆ ಚೆನ್ನಾಗಿರುತ್ತೆ. ಇದು ತುಪ್ಪ, ಇದರಲ್ಲಿ ಮತ್ತೆ ತುಪ್ಪ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ತುಪ್ಪ ಮಿಕ್ಕಿದ್ರೆ ಎಲ್ಲವನ್ನು ಹಾಕ್ಕೊಂಡು, ತುಪ್ಪ ಎಷ್ಟು ಹಾಕ್ತಾರೆ ಅಷ್ಟು ರುಚಿ ಜಾಸ್ತಿ ಅಲ್ವಾ. ನೋಡಿ ಈ ಥರ ನಂದು ಒಂದು 12 ಆಗಿದ್ದು. ಇದು ಒಂದು ಸ್ವಲ್ಪ ನಿಮಗೆ ಸ್ಕ್ರ್ಯಾಚ್ ಥರ ಮೇಲೆ ಕಾಣ್ಬೋದು, ಏಕೆಂದರೆ ಒಂದು ಸ್ವಲ್ಪ ಹಾರ್ಡ್ ಆಗಿದೆ. ನಿಮಗೆ ಗಟ್ಟಿ ಬೇಕು ಅಂದರೆ ಆ ರೀತಿ ಮಾಡ್ಕೊಳ್ಳಿ. ಇಲ್ಲ ನಮಗೆ ತುಂಬ ಸ್ಮೂತ್ ಬೇಕು, ಒಂದು ಸ್ವಲ್ಪ ಕೊಬ್ಬರಿನೂ ಯೂಸ್ ಮಾಡಬೇಕು ಅಂದರೆ ಇದು ಬೆಲ್ಲ ಸ್ವಲ್ಪ ನೀರು ಹಾಕ್ಕೋಬೇಕು. ಇದು ಬೆಲ್ಲ ಕರಗಿದ ತಕ್ಷಣವೇ ನಾವು ಹಾಕ್ಕೊಂಬಿಡ್ಬೇಕು ಇದನ್ನು. ನಾನು ನೀರನ್ನು ಸ್ವಲ್ಪ ಹಾಕಿದ್ದೀನಿ, ಜಾಸ್ತಿ ಹಾಕಿಲ್ಲ. ನಾನಿಲ್ಲಿ ಫಾಸ್ಟ್ ಮೋಷನಲ್ಲಿ ತೋರಿಸಿದ್ದೀನಲ್ಲ, ನಿಮಗೆ ಅನ್ನಿಸ್ಬೋದು. ಏಕೆಂದರೆ ನಾನು ನಿಮಗೆ ಎಲ್ಲವದನ್ನು ನಿಧಾನಕ್ಕೆ ತೋರಿಸಿದರೆ ನಿಮಗೂ ಕೂಡ ಬೇಜಾರಾಗುತ್ತೆ, ನಮಗೂ ತುಂಬ ಲೆಂದಿ ಆಗುತ್ತೆ ವೀಡಿಯೋ. ಆ ವೀಡಿಯೋ ಲೆಂದಿ ಆದರೆ ನಮಗೆ ಅಪ್ಲೋಡ್ ಮಾಡೋದು ತುಂಬ ಕಷ್ಟ, ನೆಟ್ವರ್ಕ್ ಇಶ್ಯೂ ಇರೋದ್ರಿಂದ. ನೋಡ್ತಾ ಇರ್ಬೋದು ಎಲ್ಲವನ್ನು ಹಾಕ್ಕೊಂಡಿದ್ದೀನಿ. ನಾನು ಇದರ ಡ್ರೈ ಫ್ರೂಟ್ಸ ಅದರಲ್ಲಿ ಹಾಕ್ಕೊಳ್ಳಲ್ಲ, ಉಂಡೆ ಕಟ್ಟಿ ಮೇಲೆ ಅದು ಮೇಲೆ ಅಲಂಕಾರಕ್ಕಾಗುತ್ತೆ, ಡಿಸೈನ್ ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ ಹಂಗೆ ಮೇಲೆ ಇಡ್ತಾಯಿದ್ದೀನಿ ಅಷ್ಟೇ, ಗೋಡಂಬಿಯನ್ನು ಮತ್ತು ಬಾದಾಮಿಯನ್ನು. ಆಮೇಲೆ ನಾನು ಅದರಲ್ಲಿ ಏನು ಕೊಬ್ಬರಿ ತುರಿ ಅಂದರೆ ಮೇಲಿಂದು ಅದೇನು ಕಪ್ಪು ಬರುತ್ತಲ್ಲ ಕೊಬ್ಬರಿ ಎಲ್ಲ, ಅದನ್ನು ತೆಗೆದಿದ್ದೀನಿ. ತೆಗೆದುಬಿಟ್ಟು ಆ ಥರ ನಾನು ಕೊಬ್ಬರಿ ಬರೀ ವೈಟ್ ಅಷ್ಟೇ ಕೊಬ್ಬರಿದು ಮಾಡ್ಕೊಂಡಿದ್ದೀನಿ, ಅದು ಚೆನ್ನಾಗಿರುತ್ತೆ. ಅದನ್ನು ನೋಡಲಿಕ್ಕೆ ಈ ಥರ ವೈಟ್ ಇದ್ದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ ಮೇಲಿಂದು ಆ ಒಣ ಕೊಬ್ಬರಿದ ಮೇಲಿಂದೆಲ್ಲ ತೆಗೆದಿದ್ದೀನಿ ಸಿಪ್ಪೆದ. ತೆಗೆದು ಈ ಥರ ಇದರಲ್ಲಿ ಹೊರಳಾಡಿಸ್ಕೊಂಡು ಈ ಥರ ನಾವು ಉಂಡೆ ಕಟ್ಟಿ ಮಾಡಿದರೆ ಇದು ಒಂಥರ ಚೆನ್ನಾಗಿ, ಇದು ಸ್ಮೂತ್ ಇದೆ. ಇಲ್ಲ ನನಗೆ ಸ್ವಲ್ಪ ಹಂಗೆ ಇರಬೇಕು, ಭಾಳ ದಿನ ಇಡಬೇಕು ಅಂದರೆ ಆ ಟೈಪ್ ಮಾಡ್ಕೊಳ್ಳೋಣ. ಸ್ವಲ್ಪ ಗಟ್ಟಿ ಪಾಕ ಏನಲ್ಲ, ಸ್ವಲ್ಪ ಅದರಲ್ಲೇ ಸ್ವಲ್ಪ ಗಟ್ಟಿ ಮಾಡ್ಕೋಬೇಕು, ಅದು ಬೆಲ್ಲದ ಪಾಕನ. ಇದು ಸ್ವಲ್ಪ ಬೆಲ್ಲ ಕರಗಿದ ತಕ್ಷಣ ಹಾಕೋದ್ರಿಂದ ಇದು ಏನಾಗುತ್ತೆ, ಸ್ಮೂತ್ ಆಗುತ್ತೆ. ನಿಮಗೆ 2 ಟೈಪು ನಾನು ಹೇಳಿದ್ದೀನಿ, ಇನ್ನೊಂದು ಟೈಪ್ ಇದೆ, ಅದನ್ನು ಸಹ ಕೂಡ ನಾಳೆ ನಾಡಿದ್ದು ಮಾಡಿದಾಗ ನಿಮ್ಮ ಜೊತೆ ಖಂಡಿತ ಶೇರ್ ಮಾಡ್ಕೊಳ್ತೀನಿ. ನಿಮಗೆ ಇದರಲ್ಲಿ ಯಾವ ಥರ ಇಷ್ಟ ಆಗುತ್ತೋ ನೀವು 2 ಟ್ರೈ ಮಾಡಿ, ಅದು ಬಹಳ ದಿನಗಳವರೆಗೆ ಇಡ್ಬೋದು. ಇದನ್ನು ಸ್ವಲ್ಪ 1 ವಾರ ಇಲ್ಲ ಒಂದು 4-5 ದಿನ ಆದರೂ ಹೊರಗಡೆ ಇಟ್ಟರೆ, ನಾನು ಹೇಳೋದು ಫ್ರಿಜ್ಜಲ್ಲಿ ಇಟ್ಟರೆ ಇರುತ್ತೆ 15-20 ದಿವಸವರೆಗೂ ಇಡ್ಬೋದು. ಈ 2 ವ್ಯತ್ಯಾಸ ನಿಮಗೆ ಗೊತ್ತಾಗಬೇಕು, ಮಾಡಿದರೆ ನೋಡ್ತಾ ಇರ್ಬೋದು. ಇದು ಒಂಥರ ಚೆನ್ನಾಗಿ ಲೈಟಾಗಿ ಕಾಣಿಸುತ್ತೆ ನೋಡಿ, ಇದು ಅಷ್ಟು ಇದು ಕಾಣಲ್ಲ ಕಲರು. ಇದು ಒಂಥರ ಚೆನ್ನಾಗಿ ಕಾಣಿಸುತ್ತೆ, ಅದು ಚೆನ್ನಾಗಿದೆ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.